ಖಾರ ರವೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದಂಥದ್ದು. ಇದಾದಮೇಲೆ ಇಲ್ಲೇ ಕಿಚನಲ್ಲಿ ಇದ್ರ ಮೇಲೆ ತವ ಮೇಲೆ ಫ್ರೈ ಮಾಡ್ತಾರೆ. ಸ್ಕ್ವಿಡ್ ಫಿಶು ಇದು ತವಾ ಫ್ರೈ ಮಾಡ್ತೀರಾ ಅಥವಾ ಅದು ಚಿಲ್ಲಿ ಮಾಡ್ತೀವಿ? ಸ್ಕ್ವಿಡ್ ಕಬಾಬ್ ಮಾಡ್ತೀವಿ. ಕೇಳಿದ್ರೆ ಆರ್ಡ್ರ್ ಮಾಡಿದ್ರೆ ಎಲ್ಲ ವೆರೈಟೀಸ್ ರೆಡಿ ಇರುತ್ತೆ, ತಂದುಬಿಟ್ಟು ನಿಮಗೆ ಪ್ರಿಪೇರ್ ಮಾಡಿಕೊಡ್ತಾರೆ. ಸಾಂಬಾರು, ಫಿಶ್ ಸಾಂಬಾರು, ಕಪ್ಪೆ ಚಿಪ್ಪು ಫ್ರೈ, ಚಿಪ್ ಫ್ರೈ, ಫ್ರೈ ನೋಡಿ. ಇದು ಫಿಶ್ ರೆಡ್ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡಿ ಬಂಗಾರ ಮೀನು ಮತ್ತು ರವಾ ತವಾ ಫ್ರೈ ರೆಡಿ ಆಗ್ತಾ ಇದೆ. ಎಲ್ಲ ವೆರೈಟೀಸ್ ಮೀನುಸು ಇದೆ ಅಲ್ವಾ ಇಲ್ಲಿ? ಎಲ್ಲ ವೆರೈಟೀಸ್ ಮೀನು ನೋಡಿ. ಹಾಂ, ಬಿಸಿ ಬಿಸಿ ಬಾಂಗ್ಡಾ ಮೀನು ಪ್ರಿಪೇರ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ ಸರ್ವ್ ಮಾಡಲಿಕ್ಕೆ. ಇದು ಪಾಂಪ್ಲೆಟ್ಟು, ಫಿಶ್ಶು, ಲೇಡಿ ಫಿಶ್ಶು. ಇದು ಪ್ರಾನ್ಸ್ ಅಲ್ವಾ? ಇದು ಟೈಗರ್ ಪ್ರಾನ್ಸ್ ಫ್ರೈ. ಗಿರಿ ಅಲ್ಲೇ ಹಾಕೊಂಡು ಜಡಿತಾವನೆ. ಸುಡುತ್ತೆ ನಿಧಾನ ಮಗ. ಹಿಂಗಿದೆ ಟೇಸ್ಟು? ಏನೋ ಹೊಸ ಥರ ಫೀಲ್ ಇದೆಯಾ? ಬೆಂಗಳೂರು ಮೊನ್ನೆ ತಿಂದಿದ್ದಕ್ಕೂ ಇವತ್ತು ತಿಂತಾರದಕ್ಕೂ ಅದೇ ಬೇರೆ ಇದೇ ಬೇರೆ ಅಂತ. ಏನೇನು ತಿಂದೋ? ಯಾವುದಾದ್ರು ಟೇಸ್ಟ್ ಮಾಡ್ದೆ? ಸ್ಕ್ವಿಡ್ಡು, ಪ್ರಾನ್ಸು, ಅದೇ ಮರವಂತೆ ಅದೇ ಕಣ ಚಿಪ್ಪು. ಮಾಂಸ ಕಡಿಮೆ ಚೆನ್ನಾಗಿತ್ತು. ಸರ್ ನಮಸ್ತೆ. ಉತ್ಸವ ಹೋಟೆಲ್ಲು ನಾನು ಕೇಳಿದಾಗೆ ಆಟೋ ರಿಕ್ಷಾ ಮತ್ತು ಬಸ್ ಸ್ಟಾಪು ಎಲ್ಲ ಕೂಡ ನಿಮ್ಮನ್ನ ರೆಫರ್ ಮಾಡ್ತಾಯಿತ್ತು. ಉತ್ಸವ ಹೋಟೆಲ್ಗೆ ಹೋಗಿ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡು, ಸಾಂಬಾರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಹುಡ್ಕೊಂಬಂದೆ. ಮೊದಲನೇದಾಗಿ ಟ್ರಾವೆಲ್ ನ್ಯೂಸ್ ಬ್ಯೂರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮ ಹೆಸರು ಸರ್? ನಾಗರಾಜ್. ನನ್ನ ಹೆಸರು ಹೇಮಂತ್ ಅಂತ. ಈ ಉತ್ಸವ ಹೋಟೆಲ್ನ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತೀವಿ ಸರ್? 30 years ಆಗುತ್ತೆ. 34 ವರ್ಷದಿಂದ 34 years. ಸೊ ಎಸ್ಟಾಬ್ಲಿಷ್ 34 ಅಲ್ಲಿ ಆಗಿದೆ. ನೆಕ್ಸ್ಟ್ ನಾವು ವೆಜ್ ಐಸ್ ಕ್ರೀಮ್ ಎಲ್ಲ ಇತ್ತು. ಸೊ 2005 ಅಲ್ಲಿ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ವಿ. 2005. ಸೊ ಅಲ್ಲಿವರೆಗೂ ನೀವು ಸ್ಟಾರ್ಟ್ ಮಾಡಿದ್ದೆ ಅಥವಾ ನಿಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದೆ ಉತ್ಸವ ಹೋಟೆಲ್? ನೀವೇ ಸ್ಟಾರ್ಟ್ ಮಾಡಿ ಗ್ರಾಜುಯೇಷನ್ ಆಗಿದೆ. ನೀವು ಎಜುಕೇಷನ್ ಮುಗಿಸ್ತಿದ್ದಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಓಕೆ. ಏನೇನು ವೆರೈಟೀಸ್ ಫುಡ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ಆಲ್ ಸೀ ಫುಡ್, ಆಲ್ ವೆರೈಟಿ. ಅದು ಯಾವುದು ಇದು ನೋಡಿದ್ರೆ ಸ್ಕ್ವಿಡ್ ಇದೆ, ಪ್ರೌನ್ಸ್ ಇದೆ, ಕ್ರ್ಯಾಬ್ ಇದೆ, ಆಮೇಲೆ ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್, ಕಿಂಗ್ ಫಿಶ್, ಲೇಡಿ ಫಿಶ್. ಇದು ಯಾವುದೋ ಚಿಕ್ಕ ಇದನ್ನ ನೋಡಿದೆ, ಅದು ಏನಂತ ಕರೀತೀರಿ? ಅದು ಆ್ಯಕ್ಚುಲಿ ಸೆಲ್ಫ್ ಇದೆ, ಮಸಾಲ ಹೇಳ್ತೀವಲ್ಲ, ಅದು ಚಿಪ್ಪಿಕಲ್ಲು ಅಂತ ಹೇಳ್ತೀವಿ. ಅದ್ರೊಳಗಡೆ ಮಾಂಸ ಇರುತ್ತೆ. ಅದರಿಂದ ಮಾಂಸ ತೆಗಿತೀವಿ ಆ ಥರ. ಅದು ಸುಕ್ಕ ಮಾಡ್ತೀವಿ. ಅದು ಸುಕ್ಕ. ಆಮೇಲೆ ವೈಸ್ಟಾರು ಇರುತ್ತೆ. ವೈಸ್ಟಾರ್ ಅಂತ ಗೊತ್ತಾ ನಿಮಗೆ? ಅದು ಒಂಥರ ಸುಕ್ಕ. ಅದು ಒಂದು ಐಡಿಯಾ ಇಲ್ಲ. ನಾನು ವೆರೈಟೀಸ್ನ ತಿಂದು ಜನಕ್ಕೆ ಹೇಳ್ತೀನಿ ಏನೇನು ಸಿಗುತ್ತೆ ಇಲ್ಲಿ ಉತ್ಸವ ಹೋಟೆಲಲ್ಲಿ. ನಮ್ದು ಆ್ಯಕ್ಚುಲಿ ಎಲ್ಲ ಇದೆ, ಚಿಕನ್ ಐಟಮ್ ಇದೆ, ಬಟ್ ನಮ್ಮಲ್ಲಿ ಹೋಗೋದು ಜಾಸ್ತಿ ಅಂದರೆ ಚಿಕನ್ ಕೇಳ್ಪಟ್ಟೆ ಬರ್ತಾರೆ. ಸೀ ಫುಡ್ ತಿನ್ನೋಕ್ಕೆ ಬರ್ತಾರೆ. ಏನು ಟೈಮಿಂಗ್ಸಲ್ಲಿ ಇರುತ್ತೆ ಹೋಟ್ಲ್ ಓಪನ್? ಏನು ಟೈಮಿಂಗ್? ಕ್ಲೋಸ್ ಟೈಮಿಂಗ್ಸ್ ಏನು? 12 o'clock ಸ್ಟಾರ್ಟ್ ಆಗುತ್ತೆ, 3:30 to. ಮತ್ತೆ ಸಂಜೆ ಏನಿರಲ್ಲ? ಸಾಯಂಕಾಲ 6:30 to 10:30 ತನಕ ಇರುತ್ತೆ. ಈಗ ಪ್ರೈಸ್ಗಳ ಬಗ್ಗೆ ಹೇಳೋದಾದ್ರೆ ಏನಿರುತ್ತೆ? ಪ್ರೈಸ್ ಏನಾಗುತ್ತೆ? ನಾವು ಒಂದು ಕಾಮನ್ ಥಾಲಿ 120 rupees ಒಂದು ಕಾಮನ್ ಥಾಲಿ ಕೊಡ್ತೀವಿ. ಒಂದು ಫಿಶ್ ಕರಿ, ಒಂದು ರೈಸ್, ಆಮೇಲೆ ಒಂದು ಬಾಂಗ್ಡಾ ಫ್ರೈ. ಅದು 120 rupees ಕಾಮನ್ ಥಾಲಿ. ಬಾಕಿ ಎಲ್ಲ ಡಿಪೆಂಡಿಂಗ್ ಆನ್. ಒಂದು ಪ್ರೈಸ್ ತೊಗೊಳೋದಾದ್ರೆ ಏನು ಪ್ರೈಸ್ ಇರುತ್ತೆ? ಈಗ ನಾವು ಸಿಲ್ವರ್ ಪ್ರೈಸ್ ಆದರೆ 160 rupees ಪ್ರೈಸ್. ಕಿಂಗ್ ಫಿಶ್ ಆದರೆ ಅದು ಡಿಪೆಂಡಿಂಗ್ ಆನ್ ಸೈಜ್. ಅದು ಒಂದು ಮಿನಿಮಮ್ 200 rupees ಸ್ಟಾರ್ಟ್ ಆಗುತ್ತೆ. 200 to up to 400 ಅಂತ ಇರುತ್ತೆ. ಸೊ ಪಾಂಪ್ಲೆಟು ಹಾಗೆ ಮಿನಿಮಮ್ 500 rupees. 500 2000 2500 ಮಂತ್ ಪಾಂಪ್ಲೆಟ್.
ಅದೆಲ್ಲ ಅದು ಡಿಪೆಂಡಿಂಗ್ ಆನ್ ಸೈಜ್. ಕಸ್ಟಮರ್ ಕೇಳ್ತಾರೆ, ಅದು ಅವರು ಹೇಗೆ ಲೈಕ್ ಮಾಡ್ತಾರೆ ನಾವು ಸರ್ವ್ ಮಾಡ್ತೀವಿ. ಮತ್ತೆ ನೀವೆಲ್ಲ ಇಲ್ಲೆಲ್ಲ ಪ್ಲೇಟ್ ಖಾಲಿ ಆಗಿರೋದು ನೋಡಿದ್ರೆ ಆಲ್ಮೋಸ್ಟ್ ಎಲ್ಲದು ಫುಡ್ಸ್ ಎಲ್ಲ ಟೇಸ್ಟ್ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಮನೆಯವರು ಓಕೆ. ಇವರು ಲೆಕ್ಚರರ್ ಹಾಂ ಓಕೆ. ಅವ್ರು ಹೇಳ್ತಾರೆ ಏನೇನು ತೆಗೆಸ್ಕೊಂಡಿದ್ರಿ ಮೇಡಮ್? ತುಂಬ ಒಳ್ಳೆ ಕೊಟ್ಟಿದ್ದು. ಓಕೆ ನಾವು ಮಸಾಲ ಪಾಪ್ಲೆಟ್ ಫ್ರೈ, ಓಕೆ ಆಮೇಲೆ ರವಾ ಫ್ರೈ ಇಸ್ವಣ್, ಓಕೆ ರವಾ ಫ್ರೈ ಬೆಳವಂಜಿ, ಓಕೆ ಆಮೇಲೆ ಇದು ಇದಕ್ಕೆ ಶೆಲ್ ಫಿಶ್ ಅಂತಾರೆ, ಹಾಂ ಶೆಲ್ ಫಿಶ್ ಮಸಾಲ, ಓಕೆ ತಿಸ್ರಿ, ತಿಸ್ರಿ ಓಕೆ. ಆಮೇಲೆ ನಮ್ಮದು ರೈಸ್ ಹಾ. ಆ್ಯಂಡ್ ಪ್ರಾನ್ಸ್ ಮತ್ತು ಬೆಳವಂಜಿ ಇದ್ದಿದ್ದು ಕರಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮಮ್ಮಿ? ನಾವು ನಾಲ್ಕೈದು ವರ್ಷ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಫ್ಯಾಮಿಲಿ? ವರ್ಷಕ್ಕೆ ಒಂದು 2-3 ಸಲ ಆದರೂ ಬರ್ತಾರೆ. ಆಲ್ಮೋಸ್ಟ್ ನಮ್ಮ ಹೋಲ್ ಫ್ಯಾಮಿಲಿ Okay. ಮಗಳು ಬಂದು ಹೋಗಿದ್ದಾಳೆ, ಅಳಿಯ, ಮಗಳು US ನಲ್ಲಿ ಇರ್ತಾಳೆ. ಹಾಂ ಹಾಂ ಈ ಸಲ ಫ್ಯಾಮಿಲಿ ಬಂದಿಲ್ಲ ಇಲ್ಲಿ, ಹಾ. ಎಲ್ಲ ಒಟ್ಟಿಗೆ ಬಂದಿದ್ದು. ನಾವು ಮುಂದೆ ಉಡುಪಿ ಹೋಗಿದ್ವಿ. ಹಾಂ ಸೊ ಇಲ್ಲಿ ಅವರು ಊಟ ಮಾಡಿದ್ರು. ಅವ್ರು ನಮ್ಮ ಅಳಿಯ ಅಂತ ಹೇಳ್ತಾನೆ, ನಾನು ಹೇಳೋದೇ ಇಲ್ಲ ಈಗ ಇಲ್ಲಿ. ಅಷ್ಟು ಅವ್ರಿಗೆ ಲೈಕ್ ಆಯ್ತು. ಭಾಳ ಚೆನ್ನಾಗಿದೆ. ನಮ್ಗೆ ತುಂಬ ನಾವು ಲಾಸ್ಟ್ ಒಂದು 2 ಸಲ ಬಂದಾಗ ಓದಿತ್ತು ಹಾಂ ಹಾಗೆ ನಮ್ಗೆ ತುಂಬ ಡಿಸಪಾಯಿಂಟ್ ಆಗಿತ್ತು. ಏನೋ ಈ ಸಲ ತುಂಬ ಇದರಲ್ಲಿ ಇದು ತುಂಬ ಎಕ್ಸಲೆಂಟ್. ಮತ್ತೆ ಇಷ್ಟು ಫ್ರೆಶ್ ಎಲ್ಲೂ ನಾವು ಬಹಳಷ್ಟು ತಿಂದಿದ್ದೇವೆ, ಹಾ. ಇಷ್ಟು ಫ್ರೆಶ್ ಫಿಶ್ ಎಲ್ಲೂ ಸಿಗ್ತಿದೆ. ಸೊ ಉತ್ಸವ ಹೋಟೆಲಲ್ಲಿ ಮೀನು ಸಾರು ತುಂಬ ಫೇಮಸ್ ಅಂತ, ಹಾಗಾಗಿ ಸಿಲ್ವರ್ ಫಿಶಲ್ಲಿ ಮೀನು ಸಾರು ಮಾಡಿದ್ದಾರೆ. ಹಾಕೊಂಡು ತಿಂದು ಹೋಗಿದೆ ಟೇಸ್ಟ್ ಅಂತ. ಹೀಗೆ ಸಬ್ಸ್ಕ್ರಿಟ್ ಬಿಟ್ಟು ಮರವೈ ಮದುವೆ ಬಿಟ್ಟು ಚಿಲ್ಲಿ, ಸ್ವೀಟ್ ಚಿಲ್ಲಿ, ಮರುವೆ, ಇದು ಪ್ರಾನ್ಸ್. ಸಾಂಬಾರು ಅದ್ಭುತವಾಗಿದೆ. ಕಳಿಸುವುದು ಕೊಟ್ಟಿದ್ದಾರೆ ತಿನ್ನಲಿಕ್ಕೆ. ಮೀಲ್ಸು 110 ರೂಪಾಯಿ ಅಂತ. ಈ ಕಡೆ ಕುಮಟಾಗಿ ಬಂದಾಗ ಮಾರ್ಕೆಟ್ ರೋಡಲ್ಲಿ ಉತ್ಸವ ಹೋಟೆಲ್ ಅಂತ ಯಾರು ಕಳೆದ್ರು ತೋರಿಸ್ತಾರೆ, ಹೇಳ್ತಾರೆ. ರೋಡಲ್ಲೇ ಇದೆ, ಮೇನ್ ರೋಡ್ಗೆ ಕಾಣುತ್ತೆ. ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡೋದನ್ನ ಮರಿಬೇಡಿ. ವೆರೈಟೀಸು ಜಾಸ್ತಿ ಇದೆ ಅಲ್ಲಿ. ಮಜ್ಜಿಗೆ ಕೂಡ ಏನಿಲ್ಲ. ಸಿಲ್ವರ್ ಫಿಶ್ ಬರೀ ಮೂಡಾಗಿದೆ. ಚಿಕ್ಕ ಬರುವಂತೆ ಚೆನ್ನಾಗೈತಲ್ವಾ ಥರ? ಎಷ್ಟು ಟೈಮು? ಮರುವಂತೆ ಅಂತ ಚಿಪ್ಪಲ್ಲಿ ಮಾಂಸ ಇರುತ್ತೆ, ಅದಕ್ಕೆ ಚಿಲ್ಲಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಟೇಸ್ಟ್ ಚೆನ್ನಾಗಿದೆ ಅದು ಮಾತ್ರ.
ಸ್ವೀಟ್ ಒಳ್ಳೆ ಗೋಬಿ ಮಂಚೂರಿ ಥರ ಫ್ರೈ ಮಾಡಿ ಎರಡು ಅಂಕಲ್ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಅವು ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅದೇ ಮಾತ್ರ ಮಾಂಸ ಮಾತ್ರ ಚಿಕ್ಕ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಇದು ಸೇಮ್ ಮಂಚೂರಿಯನ್ ಮಾಡೋ ಥರ ನೀಟಾಗಿ ಪ್ರಿಪೇರ್ ಮಾಡಿದ್ದೆ. ಅದು ಫ್ಲೇವರೇ ನ್ಯಾಚುರಲ್ ಕಲರ್ಗೆ ಯಾವ್ದು ಕಲರ್ ಇಲ್ಲ, ಆ ಮಸಾಲಾಸ್ ಫ್ಲೇವರೇ ಚೆನ್ನಾಗಿದೆ. ಹುಳಿಯಾಗಿ ಟೇಸ್ಟ್ ಬಾಂಗ ಫಿಶ್ ರವಾ ಫ್ರಾನ್ಸ್ ಸೇಮ್ ಗೋಬಿನ ಮುಚ್ಚ ಇದು ಗೋಬಿ ಥರನೇ ಕಾಣ್ತದೆ. ಬಟ್ ಫಿಶ್ ಅದು ಎಷ್ಟು ಚೆನ್ನಾಗಿದೆ. ಟೈಗರ್ ಪ್ರಾನ್ಸ್ ಅಂತ ಚೆನ್ನಾಗಿದೆ. ಎಷ್ಟು ಟೇಸ್ಟ್ ಮಾಡಿ ಮುಗಿಸ್ತೀನಿ. ಹಾಗಾಗಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕು, ಶೇರು, ಕಮೆಂಟು, ಸೋಷಿಯಲ್ ಮೀಡಿಯಾದಲ್ಲಿ ಏನೇನಿದೆಯೋ ಎಲ್ಲ ಮಾಡ್ಬಿಡಿ. ಕುಮಟಾಗಿ ಬಂದಾಗ ಇಲ್ಲಿ ಬಂದು ಟೇಸ್ಟ್ ಮಾಡಿ. ಫುಡ್ ಮಾತ್ರ ಚೆನ್ನಾಗಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.